ಸರ್ ಮೂವಿ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಅನ್ನೋಂಗೆ 2.5 ವರ್ಷ ಆದ್ಮೇಲೆ ನಮ್ ಬಾಸ್ ಮೂವಿ ನೋಡ್ತಾ ಇದೀವಿ. ತುಂಬಾ ಖುಷಿ ಆಯ್ತು ಸರ್ ನೋಡಿ. ಸೊ ನಮ್ ಸುದೀಪ್ ಸರ್ ನ ಒಂದೊಂದು ವ್ಯೂ ಅಲ್ಲೇ ನಾವು ನೋಡಿ ತುಂಬಾ ಖುಷಿ ಪಟ್ವಿ. ಆಸ್ ಅ ಫ್ಯಾನ್ ನಾನ್ ನೋಡ್ಬೇಕು ಅಂದ್ರೆ ಇನ್ನ ಒಂದು ಪ್ರಿಯಾ ಮೇಡಮ್ ಜೊತೆ ಕುತ್ಕೊಂಡು ನಾನು ಮೂವಿ ನೋಡಿದೆ. ಪ್ರಿಯಾ ಮೇಡಮ್ ಆಸ್ ಅ ಫ್ಯಾನ್ ಕೂತ್ಕೊಂಡು ಮೇಡಮ್ ಅಷ್ಟೇ ಫುಲ್ ಕಿರ್ಸ್ತಾ ಇದ್ರು. ಮೀನ್ಸ್ ಸುದೀಪ್ ಸರ್ ನೋಡಿ. ಸೊ ಮೂವಿ ಮಾತ್ರ ಅವಸಮ್ ಆಗಿದೆ ಸರ್. ಮ್ಯಾಕ್ಸಿಮಮ್ ನಮ್ಗೆ ನ್ಯೂ ಇಯರ್ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಸರ್. 2025 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಸುದೀಪ್ ಸರ್ ನಮ್ಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಟ್ರು ಸರ್. ಸರ್ ಮೂವಿ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು, ಬಟ್ ಅದ್ರ ಈ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ಇರ್ಲಿಲ್ಲ ಸರ್. ನಮ್ಗೆ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆಮೇಲೆ ಸುದೀಪ್ ಸರ್ ನಾವ್ ಈ ತರ ನೋಡ್ತೀವಿ ಅಂತ ನಾವ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಖುಷಿ ಆಯ್ತು ಸರ್ ಸುದೀಪ್ ಸರ್ ನ ನೋಡಿ. ಸರ್ ಸೂಪರ್ ಆಗಿದೆ. ನಾವು 2.5 ವರ್ಷ ಕಾದಿರೋದಕ್ಕೂ ಒಂದ್ ದೊಡ್ಡ ಸಂಭ್ರಮ ಸರ್. ನಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಸೂಪರ್ ಆಗಿದೆ ಸರ್ ಮೂವಿ. ಸರ್ ಅವ್ರ ಎಂಟ್ರಿ ಸೀನ್ ಇಂದ ಹಿಡಿದು ಅವ್ರು ಒಂದೊಂದು ಡೈಲಾಗ್ ಬೂಮ್ 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 ಅಂತಾರೆ ಸರ್. ದಟ್ ಇಸ್ ಅ ಸೂಪರ್ ಡೈಲಾಗ್. ಒಂಥರ ಬೂಸ್ ಬಂಪ್ ಸರ್. ಒಂದೊಂದು ಮೂವಿ ನಾವು ಚೇರ್ ಹಿಂದೆಗಡೆನೆ ಕೂತಿಲ್ಲ, ಮುಂದೆನೆ ಕೂತಿದ್ವಿ ನೆಕ್ಸ್ಟ್ ಏನು ಅನ್ನೋದಕ್ಕೆ. ಸರ್ ಆ ತರ ಫೀಲಿಂಗ್ ಆಯ್ತು ಸರ್. ಮೂವಿ ಮಾತ್ರ ಅವಸಮ್ ಆಗಿ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಕ್ಸಿಮಮ್ ನೀವೆಲ್ಲರೂ ಮೂವಿ ನೋಡಿ ಸರ್. ನಾವ್ ಫ್ಯಾನ್ಸ್ ಆಗಿ ನಾವ್ ಚೆನ್ನಾಗಿದೆ ಅಂತೀವಿ. ನೀವ್ ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು ಹೇಗಿತ್ತು ಮೂವಿ ಅಂತ. ಥ್ಯಾಂಕ್ ಯು ಸರ್. ಮೂವಿ ಬಂದು ಫುಲ್ ಮಾಸ್ ಆಗಿದೆ. ಮ್ಯಾಕ್ಸ್ಗೆ ಫುಲ್ ಮ್ಯಾಕ್ಸಿಮಮ್ ಮಾಸ್ ಅಂತ ಹೇಳ್ಬೋದು. ಫುಲ್ ಮಾಸ್ ಆಗಿ ತೋರಿಸಿದ್ದಾರೆ ಅಂತ ಕಥೆ ಇಲ್ಲ ಅಂತಲ್ಲ, ಸ್ಟೋರಿ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಈಗ ಒಂದು ರಾತ್ರಿ ಏನ್ ನಡೆಯಬಹುದು ಅಂತದ್ದು ಅಂತ. ಪ್ರತಿ ಒಬ್ರು ಹೆಂಗೆ ವಿಲನ್ಸ್ ಆಗ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಅವ್ರ ಸೀನ್ಸ್ ಮಾತ್ರ ಫುಲ್ ಮಾಸ್ ಆಗಿ ತೋರಿಸಿದ್ದಾರೆ. ಕಥೆ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಸ್ಟೋರಿ ಮಾತ್ರ ಸೂಪರ್ ಆಗೈತೆ. ಎಲ್ಲ ಬಂದು ನೋಡ್ಬೋದು. ಇಂಥ ಕಂಟೆಂಟ್ ಬೆಳೆಸ್ಬೇಕು. ಒಂದೇ ರಾತ್ರಿ ಇಷ್ಟೆಲ್ಲ ಆಗ್ಬೋದ ಅಂತ ಫಸ್ಟ್ ಟೈಮ್ ಈ ತರ ತೋರಿಸಿರೋದು. ಸೂಪರ್ ಆಗಿದೆ ಸ್ಟೋರಿ. ಎಕ್ಸ್ಪೆಕ್ಟ್ ಮಾಡಿದೆ ಫುಲ್ ಮಾಸ್ ಆಗಿದೆ ಅಂತ. ಮಾಸ್ಗೆ ಬಾಸ್ ಆಗಿದ್ದಾರೆ. ಆದ್ರೆ ಸ್ಟೋರಿ ಈ ಲೆವೆಲ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಸ್ಟೋರಿ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ನೆಕ್ಸ್ಟ್ ಏನ್ ಆಗುತ್ತೆ ಅಂತ. ಅಂದ್ರೆ ಇಂಟ್ರೋಲ್ ಬಂದಾಗ ನೆಕ್ಸ್ಟ್ ಏನ್ ಮಾಡ್ಬೋದು ಅವನು ಅಷ್ಟೆಲ್ಲ ಇದ್ ಮಾಡ್ಬಿಟ್ಟು ಎಲ್ಲ ಸಾಯಿಸ್ಬಿಟ್ಟಿದ್ದಾರೆ. ಸ್ಟೋರಿ ಮಾತ್ರ ಸೂಪರ್ ಆಗಿದೆ. ಇಂಥ ಕಂಟೆಂಟ್ ಬೆಳಿಬೇಕು. ಸೂಪರ್ ಆಗಿದೆ. ಬರೋರ್ಗೆ ಕಂಟೆಂಟ್ ನೋಡ್ಕೊಂಡ್ ಬನ್ನಿ. ಫುಲ್ ಮಾಸು ಅದು ಇದು ಅಂತ ಹೇಳ್ಬೇಡಿ. ಕಂಟೆಂಟ್ ಸೂಪರ್ ಆಗಿದೆ. ಸ್ಟೋರಿ ನೋಡುವ ಸ್ಟೋರಿನೇ ಮೇನು. ಸೂಪರ್ ಆಗಿದೆ ಸ್ಟೋರಿ. ಎಲ್ಲ ಬಂದಿ ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ಆಗಿ ಸಪೋರ್ಟ್ ಮಾಡಿ. ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ಮಾಸ್ ಆಗಿದೆ. ಮ್ಯಾಕ್ಸ್ ಸಿನಿಮಾ ಈಗ ನೋಡ್ಕೊಂಡ್ ಬಂದೆ. ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಒಂದೊಂದು ಸೀನ್ ಒಂದೊಂದು ಬೂಸ್ ಬಂಪ್ಸ್ ಇದ್ದಂಗಿತ್ತು. ಬೂಸ್ ಬಂಪ್ಸ್ ಅಂತಾರಲ್ಲ, ಅದು ನೋಡ್ಬೇಕು ಅಂದ್ರೆ ಮತ್ತೆ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು. ಲಾಸ್ಟ್ ವಿಕ್ರಮ ಸಿನಿಮಾ ನೋಡಿದ್ರೆ ಏನ್ ಇಷ್ಟ ಪಟ್ಟಿದ್ವೋ ಅದಕ್ಕಿಂತ ಡಬಲ್ ಆಗಿ ಮ್ಯಾಕ್ಸ್ ಸಿನಿಮಾ ಕೊಟ್ಟವ್ರೆ. ಒಂದಂತ ಹೇಳ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಮೇಕ್ ಆಗ್ಬೇಕಂತ ಸಿನಿಮಾ ಮಾಡ್ತಾರೆ. ಈ ಸುದೀಪಣ್ಣ ಮಾತ್ರ ಮೈ ಮೇಲೆ ಕೆಮಿಕಲ್, ಆಯಿಲ್, ಆ ಹೊಗೆ ತುಂಬಾ ಕಷ್ಟ ಐತೆ ಬಿಡಿ ಇಂಥವ್ ಸಿನಿಮಾ ಮಾಡಕ್ಕೆ. ಸಾಕಾಗ ತೋರ್ಸಾರೆ. ಒಂದೊಂದು ಹೇಳ್ತೀನಿ, ಲಾಸ್ಟ್ ಯಾರೋ ಒಬ್ಬ ವಿಕ್ರಮ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಇಳಿದೋಗಿತ್ತು ಅಂತ ಹೇಳಿದ. ಚಿನ್ನ ಇವತ್ತು ನೀನ್ ಕುಡಿದಂಗೆ ಮ್ಯಾಕ್ಸ್ ಸಿನಿಮಾ ಬಂದು ನೋಡು, 4 ಕ್ವಾರ್ಟರ್ ಕಿತ್ತು ಒಂದೇ ಸಿನಿಮಾ ಸುದೀಪಣ್ಣ ಕೊಟ್ಟಾರೆ ಇವತ್ತು ನಿಮ್ಗೆ. ಅರ್ಥ ಆಯ್ತಾ? ಸರ್ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಸಾಂಗ್ ಗಳೆಲ್ಲ ಸೂಪರ್ ಐತೆ. ಸುದೀಪಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಪದೇ ಸುಳ್ಳು ಹೇಳ್ತಾರೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಇವತ್ ನೋಡಿ ಡ್ಯಾನ್ಸ್ ಹೆಂಗ್ ಮಾಡ್ಯಾರ. ಮ್ಯಾಕ್ಸಿಮಮ್ ಮಾಸ್ ಅಲ್ಲಿ ಮಾಸಿಗೆ ಬಾಸ್. ಅಯ್ಯೋ ಆ ಸೀನ್ ಬಂದಾಗ ಎದ್ದು ಕುಡಿತಾವ್ರೆ. ಇನ್ನೊಂದು ಸಿಗರೇಟ್ ಸ್ಟೈಲ್ ಐತಲ್ಲ ಸುದೀಪಣ್ಣ ಫ್ಲಾಗ್ ಹಿಂಗ್ ಹಿಡ್ಕೊಂಡು ಲುಕ್ಕು ಈ ಬೇರೆ ಲೆವೆಲ್ ಆಗೈತೆ. ಒಂದೊಂದ್ ಜೊತೆಗೆ ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ಒಂದೊಂದ್ ಜೊತೆ ಜವಾನ್ ಗಿವನ್ ಎಲ್ಲ ಇಲ್ಲ. ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಪುಷ್ಪ ಬಂದ್ ನೋಡಪ್ಪ, ಕನ್ನಡ ಸಿನಿಮಾ ನಮ್ ಹೆಮ್ಮೆ. ಇವತ್ತು ಮ್ಯಾಕ್ಸ್ ಮುಂದೆ ಪುಷ್ಪ ಬಂದಿರೋನು ಅಡ್ರೆಸ್ ಇದ್ದಾಗ ಓಡಬೇಕಾಯ್ತು ಅಂತ ಚೆನ್ನಾಗ್ ಕೊಟ್ಟವ್ರೆ. ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಸಿನಿಮಾ ನೋಡಿ ತುಂಬಾ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಿರಲ್ಲ ಅಂತವ್ರಿಗೆ ಮ್ಯಾಕ್ಸ್ ನೋಡ್ರೆ ಫುಲ್ ಮಿಕ್ಸ್ ಮಸಾಲಾ. ನಿಮ್ಗೆ ಏನೇನ್ ಬೇಕು ಪ್ರತಿಯೊಂದು ಅಚ್ಚುಕಟ್ಟಾಗಿ ನೀಟಾಗಿ ಕೊಟ್ಬಿಟ್ಟವ್ರೆ. ಇನ್ನೊಂದು ಹೇಳ್ಬೇಕು, ನನಗೆ ಸುದೀಪಣ್ಣ ಬೆಳೆಸೋದು ತುಂಬಾ ಇಷ್ಟ. ಯಾಕಂದ್ರೆ ಲಾಸ್ಟ್ ವಿಕ್ರಮ ಸಿನಿಮಾ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು. ಒಂದು ಸುದೀಪಣ್ಣ ಏಟರ್ಸ್ ಯಾರು ಇಲ್ಲ, ಬಟ್ ಒಂದ್ ಏನಪ್ಪ ಅಂದ್ರೆ ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದೀರಾ. ನಿಮ್ಮ ಕುಕ್ಕರ್ಸ್ ಇದಾಗೋವರೆಗೂ ಕುಗ್ತಾ ಇರ್ತೀರಾ. ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕೋ ಬರ್ತೀರಾ. ನಿಕ್ಕರ್ ಒದ್ದೆ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಒಂದೇ ಹೇಳೋದು, ಎಲ್ಲ ಬಂದವ್ರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ನನ್ನ ಪ್ರೀತಿಯ ಅಣ್ಣ ಧ್ರುವ ಅಣ್ಣನ ಒಂದು ಪೋಸ್ಟ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಾಳೆ ಮ್ಯಾಕ್ಸಿಮಮ್ ರಿಲೀಸ್ ಆಗ್ತಾ ಇದೆ, ಎಲ್ಲ ಹೋಗಿ ನೋಡಿ ಅಂತ. ಇದಕ್ಕಿಂತ ಬೇಕಾ? ನಾನು ಅಪ್ಪು ಸರ್ ಫ್ಯಾನು, ಇವತ್ತು ಸುದೀಪಣ್ಣಗೂ ಫ್ಯಾನು, ಯಶಣ್ಣಗೂ ಫ್ಯಾನ್, ಎಲ್ಲರಿಗೂ ಫ್ಯಾನ್ ಆಗ್ಬಿಟ್ಟಿದ್ದೇನೆ. ಎಲ್ಲರೂ ಬಂದು ಥಿಯೇಟರ್ ಈ ಕನ್ನಡ ಸಿನಿಮಾ ನೋಡ್ರಿ. ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಒಳ್ಳೆ ಹುಡುಗ ಕೊಟ್ಟವ್ರೆ. ಇದು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್. ಎಲ್ಲರೂ ಅನ್ಕೊಂಡೋಗ್ಬೇಕು ಇದು ಕಿಚ್ಚ ಮ್ಯಾಕ್ಸ್ ಅಂತ. ಸರ್ ಇವ್ರನ್ನ ಕೆಳಕೋರೆ ಇಟ್ಬಿಡ್ತಾರೆ ದಿನ. ಯಾಕೆ ನಮ್ ಕಿಚ್ಚನ್ ಮನಸ್ಸು ಚಿನ್ನ, ಸ್ಟ್ಯಾಂಡರ್ಡ್ಗೆ ಅವ್ರೊಬ್ಬರೇ ರನ್ನ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಡೈಲಾಗ್ಸ್, ಆಕ್ಷನ್ ಎಲ್ಲ ಸಕ್ಕತ್ತಾಗಿದೆ. ಸಾಂಗ್ ಎಲ್ಲ ಚೆನ್ನಾಗಿದೆ.
ಆಕ್ಷನ್ ಮತ್ತೆ ಡೈಲಾಗ್ಸ್ ಮಾತ್ರ ಟಾಪ್ ನಾಚ್ ಮಸ್ತ್ ಆಗಿದೆ.